ಒಂದು ಇಂಟರ್ವ್ಯೂ ಕೊಡಕ್ಕೂ ನಮ್ಮ RCBದ ಚಿನ್ನ ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ ಮ್ಯಾಚ್ ಆಡೋಕ್ಕೂ ಏನು ಸಂಬಂಧ? ಒಂದೇ ಸಂಬಂಧ, ನೀವು ಮಾಡುವ ತಯಾರಿ. ಅವ್ರು ಇಷ್ಟು ರನ್ಸ್ ಹೆಂಗೆ ಹೊಡಿತಾರೆ ಅಂತೀರಾ? ಟ್ಯಾಲೆಂಟ್ ಅಂತೀರಾ? ಅಲ್ಲ, ಅವ್ರು ಮಾಡೋ ತಯಾರಿ. ಹಲೋ ಫ್ರೆಂಡ್ಸ್, ನನ್ನ ಹೆಸರು ಅನಿರುದ್ಧ್ ಅಂತ. 13 ವರ್ಷದಿಂದ ಕಾರ್ಪೊರೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸಾಕಷ್ಟು ಇಂಟರ್ವ್ಯೂಸ್ ತೊಗೊಂಡಿದ್ದೀನಿ, ಎಸ್ಪೆಷಲಿ ಫ್ರೆಷರ್ಸ್ದು. ಸೊ ನಿಮ್ಮ ಸ್ಟ್ರಗಲ್ಸ್ ಏನು, ಪೇನ್ ಪಾಯಿಂಟ್ಸ್ ಏನು, ಎಷ್ಟು ಕಷ್ಟಪಡ್ತೀರಾ ಒಂದು ಇಂಟರ್ವ್ಯೂ ಅಲ್ಲಿ ಅಂತ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆ ಒಂದು ದೃಷ್ಟಿಕೋನದಿಂದ ಇವತ್ತೊಂದು ವಿಡಿಯೋ ಒಳಗೆ ಹೋಗೋಣ. ಒಂದು ಇಂಟರ್ವ್ಯೂ ಅಲ್ಲಿ ನೀವು ವಿರಾಟ್ ಕೊಹ್ಲಿ ಅವ್ರ ಥರ ರನ್ಸ್ ಹೊಡಿಬೇಕು ಅಂದರೆ ತಯಾರಿ ಮಾಡ್ಕೊಂಡು ಹೋಗಲೇಬೇಕು. ಇಲ್ಲಾಂದರೆ ನನ್ನ ಫ್ರೆಂಡ್ ರಂಗನಾಥ ಇದ್ದಾರಲ್ಲ, ಅವ್ರ ಥರ ಕ್ಲೀನ್ ಗೋಲ್ಡ್ ಆಗಿರ್ತೀರ. ಸೊ ಒಂದು ಇಂಟರ್ವ್ಯೂ ಹೋಗೋಕ್ಕೆ ಮುಂಚೆ ಯಾವ ಥರ ತಯಾರಿ ಮಾಡಬೇಕು ಬನ್ನಿ ನೋಡೋಣ. ಸೊ ಇಂಟರ್ವ್ಯೂಗೆ ತಯಾರಿ ಮಾಡ್ತಿರುವಾಗ ನೀವು 5 ವಿಷಯಗಳನ್ನ ಗಮನಿಸಲೇಬೇಕು. ಮೊದಲು ನಿಮ್ಮ ರೆಸ್ಯೂಮ್. ನೀವು ರೆಸ್ಯೂಮ್ನ ರೂಪಿಸ್ತಿರುವಾಗ ಈ 3 ವಿಷಯಗಳನ್ನ ಗಮನಿಸಲೇಬೇಕು. ಮೊದಲು ನೀವು ಫ್ರೆಶರ್ಸ್ ಆಗಿದ್ದರೆ ಆ ರೆಸ್ಯೂಮು ಒಂದೇ ಪೇಜ್ ದೊಡ್ಡದಾಗಿರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಎರಡನೇದು, ಅದರಲ್ಲಿ ಯೂಸ್ ಮಾಡೋ ಕಲರ್ಸು ಬ್ಲೂ ಮತ್ತು ಬ್ಲ್ಯಾಕ್ ಬಿಟ್ಟು ಯಾವುದು ಕಲರ್ಸ್ ಇರಲೇಬಾರ್ದು. ಮೂರನೇದು, ರೆಸ್ಯೂಮಲ್ಲಿ ಫೋಟೋ ಹಾಕೋದು, ಟೇಬಲ್ ಬರೆಯೋದು ಇದೆಲ್ಲ ಮಾಡಲೇಬಾರ್ದು. ಸಿಂಪಲ್ ಫಾರ್ಮ್ಯಾಟಲ್ಲಿ ಇರಬೇಕು. ಇದಕ್ಕೆ ATS ಫ್ರೆಂಡ್ಲಿ ರೆಸ್ಯೂಮ್ ಅಂತ ಕರಿತೀವಿ. ಇದು ಮಾಡಿದರೆ ಮಾತ್ರನೇ ಯಾವುದೇ ಜಾಬ್ ಪೋರ್ಟಲಲ್ಲಿ ನಿಮ್ಮ ರೆಸ್ಯೂಮು ಒಂದು ರೆಕ್ರೂಟರ್ಗೆ ಹೋಗಿ ತಲುಪಿಸುತ್ತೆ. ಎರಡನೇ ವಿಷಯ, ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್. ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ತುಂಬಾ ಮುಖ್ಯ ಇವತ್ತಿನ ದಿನ. ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ನ ರೂಪಿಸ್ತಿರುವಾಗ ಈ 3 ವಿಷಯಗಳನ್ನ ದಯವಿಟ್ಟು ಗಮನಿಸಿ. ಮೊದಲು, ಮೇಲ್ಗಡೆ ಬರೋ ಹೆಡ್ಲೈನ್ ಅದೊಂದು 4 ಲೈನ್ 3 ಲೈನ್ಗಿಂತ ಜಾಸ್ತಿ ಇರಬಾರ್ದು. ಎರಡನೇದು, ನಿಮ್ಮ ಡಿಸ್ಕ್ರಿಪ್ಷನ್ ಅಥವಾ ಅಬೌಟ್ ಸೆಕ್ಷನ್. ನಿಮ್ಮ ಸ್ಕಿಲ್ಸು, ನಿಮ್ಮ ಎಕ್ಸ್ಪೀರಿಯನ್ಸು, ನಿಮ್ಮ ಬಗ್ಗೆ ಒಂದು 2-3 ವಿಶೇಷಗಳನ್ನ ಅದರಲ್ಲಿ ಯಾವತ್ತೂ ಬರೀಲೇಬೇಕು. ಮೂರನೇದು, ನಿಮ್ಮ ಸ್ಕಿಲ್ಸ್. ನೀವು ಕಾಲೇಜಲ್ಲಿ ಏನು ಕಲ್ತಿದ್ದೀರಾ, ಯಾವ ಥರ ಸ್ಕಿಲ್ಸ್ನ ಓದ್ಕೊಂಡಿದ್ದೀರಾ, ಇಲ್ಲಾಂದರೆ ಕಾಲೇಜ್ ಆದಮೇಲೆ ಯಾವುದೋ ಕೋರ್ಸ್ ಮಾಡಿದ್ದೀರಾ, ಟ್ಯಾಲಿ ಆಗಿರ್ಬೋದು, ಸ್ಯಾಪ್ ಆಗಿರ್ಬೋದು, ಇಲ್ಲಾಂದರೆ ಬೇರೆ ಕೋರ್ಸಸ್ ಆಗಿರ್ಬೋದು. ಈ ಸ್ಕಿಲ್ಸ್ನ ಮೆನ್ಷನ್ ಮಾಡೋದು ತುಂಬಾ ಮುಖ್ಯ. ಮೂರನೇದು, ಕವರ್ ಲೆಟರ್. ಕವರ್ ಲೆಟರ್ ಇಲ್ಲದೆ ಹೋದರೆ ಯಾವ ರೆಸ್ಯೂಮ್ನೂ ಕಳ್ಸಕ್ಕೆ ಹೋಗಲೇಬೇಡಿ. ಯಾವುದೇ ಕಂಪ್ನಿಗೆ, ಯಾವುದೇ ಜಾಬ್ ಪೋರ್ಟಲ್ಗೂ ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡೋಕ್ಕೆ ಹೋಗಲೇಬೇಡಿ. ಏನಕ್ಕಂದರೆ ರೆಕ್ರೂಟರ್ ಹತ್ರ ಇವತ್ತಿನ ದಿನ ನಿಮ್ಮ ರೆಸ್ಯೂಮ್ನ ಓದೋಕ್ಕೆ ಪೇಷನ್ಸ್ ಇಲ್ಲ. ಸೊ ನಿಮ್ಮ ಕವರ್ ಲೆಟರು ಒಂದು ಸಮ್ಮರಿ ಥರ. ಯಾವ ಥರ ಒಂದು ಬುಕ್ಗೆ ಒಂದು ಕವರ್ ಇರುತ್ತೋ, ಈ ಕವರ್ ಓದಿದ್ರೆ ನಿಮಗೆ ಬುಕ್ ಒಳಗೆ ಏನಿದೆ ಅಂತ ಗೊತ್ತಾಗುತ್ತಲ್ಲ, ಅದೇ ಥರ ಯಾವುದೇ ರೆಸ್ಯೂಮ್ಗೆ ಒಂದು ಕವರ್ ಇರಬೇಕು. ಅದಕ್ಕೆ ಕವರ್ ಲೆಟರ್ ಅಂತ ಕರಿತೀವಿ. ಈ ಕವರ್ ಲೆಟರ್ನ ಒಂದೊಂದು ಕೆಲಸಕ್ಕೂ ಅಪ್ಲೈ ಮಾಡ್ತಿರುವಾಗ ನೀವು ಜನ್ರೇಟ್ ಮಾಡಬೇಕು, ಬರೀಬೇಕು ಮತ್ತು ಕಳಿಸ್ಬೇಕು. ನಾಲ್ಕನೇದು, ನೀವು ಚೂಸ್ ಮಾಡೋ ಜಾಬ್ ಪೋರ್ಟಲ್. ಯಾವ ಥರ ಜಾಬ್ ಪೋರ್ಟಲ್ನ ನೀವು ಫ್ರೆಶರ್ಸ್ ಆಗಿದ್ದರೆ ಚೂಸ್ ಮಾಡ್ಕೋಬೇಕು. ಇವತ್ತಿನ ದಿನ ಇಂಡಿಯಾದಲ್ಲಿ ಈ 3 ಜಾಬ್ ಪೋರ್ಟಲ್ಸ್ ತುಂಬಾ ಮುಖ್ಯ ಫ್ರೆಶರ್ಸ್ಗೆ. ಮೊದಲು Naukri.com, ಎರಡನೇದು ಇಂಡೀಡ್, ಮೂರನೇದು ಲಿಂಕ್ಡ್ಇನ್. ಈ 3ರಲ್ಲೂ ದಯವಿಟ್ಟು ನಿಮ್ಮ ಪ್ರೊಫೈಲ್ನ ಫಸ್ಟು ಕ್ರಿಯೇಟ್ ಮಾಡಿಬಿಟ್ಟು ನಾನು ಹೇಳ್ದಂಗೆ ಈ ರೆಸ್ಯೂಮ್ನ ATS ಫ್ರೆಂಡ್ಲಿ ರೆಸ್ಯೂಮ್ನ ಅದಕ್ಕೆ ಅಪ್ಲೋಡ್ ಮಾಡಿದ್ಮೇಲೆ ಜಾಬ್ಸ್ನ ಹುಡುಕ್ಬಿಟ್ಟು, ಇಲ್ಲಾಂದರೆ ನಿಮಗೆ ಬರೋ ರೆಕಮೆಂಡೇಷನ್ಸ್ನ ನೋಡ್ಬಿಟ್ಟು ಅದಕ್ಕೆ ಇಷ್ಟ ಇದ್ದರೆ ಮಾತ್ರ ಅಪ್ಲೈ ಮಾಡಿ, ಸುಮ್ಮನೆ ಅಪ್ಲೈ ಮಾಡೋಕ್ಕೆ ಹೋಗಬೇಕು. ಅರ್ಥ ಆಯ್ತಾ? ಈ 3 ಜಾಬ್ ಪೋರ್ಟಲ್ಸ್ನ ಬರೆದಿಟ್ಕೊಳ್ಳಿ, ಅದರಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ. 5ನೇ ವಿಷಯ ತುಂಬಾ ಮುಖ್ಯ. ಇದೇ ಒಂದು ವಿಷಯ ಕಾರಣ ಸಾಕಷ್ಟು ಜನ ಇಂಟರ್ವ್ಯೂವಲ್ಲಿ ಫೇಲ್ ಆಗ್ತಾರೆ. ಏನದು? ಇಂಟರ್ವ್ಯೂವಲ್ಲಿ ಕೇಳೋ ಪ್ರಶ್ನೆಗೆ ಉತ್ತರ ಕರೆಕ್ಟಾಗಿ ಕೊಡೋದು. ಆದರೆ ಇಂಟರ್ವ್ಯೂವಲ್ಲಿ ಕೇಳೋ ಪ್ರಶ್ನೆಗೆ ಉತ್ತರ ಕರೆಕ್ಟಾಗಿ ಹೆಂಗೆ ಕೊಡ್ಬೋದು? ಕಷ್ಟ ಅಲ್ವಾ? ಏನಕ್ಕಂದರೆ ಇಂಟರ್ವ್ಯೂವರು ಮುಂದೆ ಕೂತಿರೋರು ಏನು ಬೇಕಂದ್ರೂ ಕೇಳ್ಬೋದು. ಆದರೆ ಯಾವುದೇ ಇಂಟರ್ವ್ಯೂವಲ್ಲಿ ಈ 5 ಪ್ರಶ್ನೆಗಳು ಕೇಳ್ತಾರೆ. ಮೊದಲು, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ಹೇಳಿ ಅಂತ. ಎರಡನೇದು, ನಿಮ್ಮನ್ನ ಈ ಕೆಲಸಕ್ಕೆ ಏನಕ್ಕೆ ಹೈರ್ ಮಾಡಬೇಕು ಅಂತ ಕೇಳ್ತಾರೆ. ಮೂರನೇದು, ನೀವು ಈ ಕಂಪನಿಗೆ ಏನಕ್ಕೆ ಜಾಯಿನ್ ಮಾಡಬೇಕು ಅಂತ ಕೇಳ್ತಾರೆ. ನಾಲ್ಕನೇದು, ನಿಮಗೆ ಈ ಕಂಪನಿ ಬಗ್ಗೆ ಏನು ಗೊತ್ತು, ವಾಟ್ ಡು ಯು ನೋ ಅಬೌಟ್ ದಿಸ್ ಕಂಪನಿ ಅಂತ ಕೇಳ್ತಾರೆ. ಐದನೇದು, ನಿಮ್ಮ ಸ್ಟ್ರೆಂಗ್ಸ್ ಮತ್ತು ವೀಕ್ನೆಸ್ಸಸ್, ನಿಮ್ಮ ದೌರ್ಬಲ್ಯಗಳು ಏನು ಅಂತ ಕೇಳ್ತಾರೆ. ಈ 5 ಪ್ರಶ್ನೆಗಳನ್ನ ಮನಸ್ಸಲ್ಲಿ ಇಟ್ಕೊಬಿಡಿ. ಈ 5 ಪ್ರಶ್ನೆಗಳು ಅದರಲ್ಲಿ 4 ಆದರೂ ಬಂದೇ ಬರುತ್ತೆ ಯಾವುದೇ ಇಂಟರ್ವ್ಯೂವಲ್ಲಿ. ಆದರೆ ನೀವು ಮಾಡಬೇಕಾಗಿರೋದೇನು, ಈ ಪ್ರಶ್ನೆಗಳದ್ದು ಉತ್ತರನ ಅರ್ಥ ಮಾಡಿಕೊಂಡು ಸಾಕಷ್ಟು ಸಲ ಅಭ್ಯಾಸ ಮಾಡಿಕೊಂಡು, ಒಂದಲ್ಲ ಎರಡಲ್ಲ ಸಾಕಷ್ಟು ಸಲ ಅಭ್ಯಾಸ ಮಾಡಿಕೊಂಡು ಇಂಟರ್ವ್ಯೂ ಕೊಡೋಕ್ಕೆ ಹೋಗಬೇಕು. ಆದರೆ ಈ ಪ್ರಶ್ನೆಗಳದ್ದು ಉತ್ತರ ಎಲ್ಲಿ ಸಿಗುತ್ತೆ? ಏನಕ್ಕಂದರೆ ಎಷ್ಟೊಂದು ಜನ ಇಂಟರ್ನೆಟಲ್ಲಿ ಮತ್ತು ಬೇರೆ ಸೈಟಲ್ಲಿ, ಫೋರಮಲ್ಲಿ ಎಷ್ಟೊಂದು ಆನ್ಸರ್ಗಳು ಕೊಡ್ತಾರೆ. ಆದರೆ ನಾನು ನಿಮಗೆ ಈ 5 ಪ್ರಶ್ನೆಗಳದ್ದು ಉತ್ತರ ಹೆಂಗೆ ತೆಗಿಬೋದು, ಯಾವ ಥರ ನಿಮ್ಮ ಮುಂದೆ 2 ಸೆಕೆಂಡ್ಗಳಲ್ಲಿ ಬರುತ್ತೆ ಅಂತ ಹೇಳ್ಕೊಡ್ತೀನಿ. ಒಂದು ಕೆಲಸ ಮಾಡಿ, ನಿಮ್ಮ ವೆಬ್ ಬ್ರೌಸರಲ್ಲಿ ಜೆಮಿನೈ AI ಅಂತ ಟೈಪ್ ಮಾಡಿ, ಇಲ್ಲಾಂದರೆ ಜೆಮಿನೈ AI ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಗೂಗಲಿಂದ. ಡೌನ್ಲೋಡ್ ಮಾಡಿದ ಮೇಲೆ ಕೆಳಗಡೆ ಒಂದು ಚಾಟ್ ಬಾಕ್ಸ್ ಥರ ಕಾಣಿಸುತ್ತೆ, ಚಾಟ್ ಇಂಟರ್ಫೇಸ್ ಥರ ಕಾಣಿಸುತ್ತೆ. ಈ ಚಾಟ್ ಇಂಟರ್ಫೇಸಲ್ಲಿ ಈ 5 ಪ್ರಶ್ನೆಗಳು. ಮೊದಲನೇದು, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಎರಡನೇದು, ವೈ ಶುಡ್ ವಿ ಹೈರ್ ಯು. ಮೂರನೇದು, ನಿಮಗೆ ಈ ಕಂಪನಿ ಬಗ್ಗೆ ಏನು ಗೊತ್ತು, ವಾಟ್ ಯು ನೋ ಅಬೌಟ್ ದಿಸ್ ಕಂಪನಿ. ನಾಲ್ಕನೇದು, ನಿಮ್ಮ ಸ್ಟ್ರೆಂಗ್ಸ್ ಮತ್ತು ವೀಕ್ನೆಸ್ಸಸ್ ಏನು. ಐದನೇದು, ಈ ಕೆಲಸ ನಿಮ್ಗೆ ಏನಕ್ಕೆ ಕೊಡಬೇಕು. ಈ 5 ಪ್ರಶ್ನೆಗಳನ್ನ ತಗೊಂಡು ಈ ಕೆಳಗಡೆ ಕಾಣ್ತಿರೋ ಚಾಟ್ ಬಾಕ್ಸಲ್ಲಿ
ಸುಮ್ಮನೆ ಟೈಪ್ ಮಾಡಿ ಪೇಸ್ಟ್ ಮಾಡಿ, ಇಲ್ಲಾಂದರೆ ಕಾಪಿ ಮಾಡಿ ಪೇಸ್ಟ್ ಮಾಡಿ. ಆಮೇಲೆ ಜೆಮಿನಿಗೆ ಒಂದೇ ಒಂದು ಲೈನ್ ಬರೀರಿ, ಗಿವ್ ಮೀ ಆನ್ಸರ್ಸ್ ಟು ದೀಸ್ ಇಂಟರ್ವ್ಯೂ ಕ್ವೆಶ್ಚನ್ಸ್. ಈ ಇಂಟರ್ವ್ಯೂ ಪ್ರಶ್ನೆಗಳದ್ದು ಉತ್ತರ ನನಗೆ ಕೊಡಿ ಅಂತ. ನಿಮ್ಮ ಮುಂದೆ 2 ಸೆಕೆಂಡ್ಗಳಲ್ಲಿ ಈ 5 ಪ್ರಶ್ನೆಗಳದ್ದು ಉತ್ತರ ಬಂದಿರುತ್ತೆ. ಇದನ್ನ ಎಷ್ಟು ಸತಿ ಆಗುತ್ತೋ ಅಷ್ಟು ಸತಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ಇದನ್ನ ನೀವು ಮಾಡ್ಕೊಂಡು ಹೋದರೆ ಯಾವುದೋ ಇಂಟರ್ವ್ಯೂವಲ್ಲಿ ಪ್ರಶ್ನೆಗಳಿಗೆ ಸುಲಭವಾಗಿ ಇಂಟರ್ವ್ಯೂ ಕೊಡ್ಬೋದು. ಸೊ ಸಮರೈಸ್ ಮಾಡೋಕ್ಕೆ ನಾವು 5 ವಿಷಯಗಳ ಬಗ್ಗೆ ಮಾತಾಡಿದ್ವಿ. ಮೊದಲು ನಿಮ್ಮ ರೆಸ್ಯೂಮ್ನ ರೂಪಿಸೋದು. 2ನೇದು ಯಾವುದೇ ಕೆಲಸಕ್ಕೆ ಅಪ್ಲೈ ಮಾಡ್ತಿರುವಾಗ ಕವರ್ ಲೆಟರ್ನ ಜನರೇಟ್ ಮಾಡ್ಕೊಳ್ಳೋದು. 3ನೇದು ಜಾಬ್ ಪೋರ್ಟಲ್ಸ್ಗೆ, ಕರೆಕ್ಟಾಗಿರೋ ಜಾಬ್ ಪೋರ್ಟಲ್ಸ್ಗೆ ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡೋದು. 4ನೇದು ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ನ ಸೆಟ್ ಮಾಡ್ಕೊಳ್ಳೋದು. 5ನೇದು ಇಂಟರ್ವ್ಯೂ ಪ್ರಶ್ನೆಗಳನ್ನ 2 ಸೆಕೆಂಡ್ಗಳಲ್ಲಿ ಉತ್ತರ ತಗೊಂಡು ಬಂದು ಅದನ್ನ ಅಭ್ಯಾಸ ಮಾಡ್ಕೊಂಡು ಹೋಗೋದು. ಸೊ ವಿರಾಟ್ ಕೊಹ್ಲಿ ಅವ್ರ ಥರ ನೀವು ಯಾವುದೇ ಮ್ಯಾಚಲ್ಲಿ ರನ್ಸ್ ಹೊಡಿಬೇಕು ಅಂದರೆ ಈ 5 ವಿಷಯಗಳನ್ನ ಮಾಡಲೇಬೇಕು. ಯಾವುದೇ ಇಂಟರ್ವ್ಯೂ ಅಲ್ಲಿ ಗೆಲ್ಲಬೇಕು ಅಂದರೆ ಈ 5 ವಿಷಯಗಳನ್ನ ಮಾಡಲೇಬೇಕು. ಇಲ್ಲಾಂದರೆ ನನ್ನ ಫ್ರೆಂಡು ರಂಗನಾಥ ಇದ್ದಾರಲ್ಲ, ಅವ್ರ ಥರ ಕ್ಲೀನ್ ಬೋಲ್ಡ್ ಆಗೋ ಸಾಧ್ಯ ತುಂಬಾ ಜಾಸ್ತಿ. ಇದನ್ನ ಹೆಂಗೆ ಮಾಡಬೇಕು, ಯಾವ ಥರ ಇಂಟರ್ವ್ಯೂಗೆ ತಯಾರಿ ಮಾಡಬೇಕು, ಡೀಟೇಲ್ಡ್ ಆಗಿ ಒಂದು ಡಾಕ್ಯುಮೆಂಟ್ ಸೆಟ್ ಮಾಡಿದ್ದೀನಿ. ಅದು ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ಸಲ್ಲಿ ಇಂಟರ್ವ್ಯೂ ಅಂತ ಹಾಕಿ. ಇನ್ನೊಂದು ವಿಷಯ, ರೆಸ್ಯೂಮ್ನ 2 ಸೆಕೆಂಡ್ಗಳಲ್ಲಿ ಹೆಂಗೆ ಜನರೇಟ್ ಮಾಡಬೇಕು ಅಂತ ಯೋಚಿಸ್ತಾ ಇದ್ದರೆ ಈ ಒಂದು ಮೇಲ್ಗಡೆ ವಿಡಿಯೋ ಇದೆ, ಆ ವಿಡಿಯೋನ ಕ್ಲಿಕ್ ಮಾಡಿ ನೋಡಿ ಮತ್ತು ಕಲೀರಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.